ನಮ್ಮ ಇಂಡಿಯಾದು ಅಂದರೆ ನಮ್ಮ ಇಂಡಿಯಾದಲ್ಲೇ ತಯಾರು ಮಾಡಿರ್ತಕ್ಕಂಥ ಅತಿ ನಂಬರ್ 1 ಟ್ರ್ಯಾಕ್ಟರ್ ಬ್ರ್ಯಾಂಡ್ ಆಗಿರ್ತಕ್ಕಂಥ ಮಹೇಂದ್ರ ಟ್ರ್ಯಾಕ್ಟರ್ ಬಗ್ಗೆ ನಿಮಗೆ ಇವತ್ತು ಪರಿಚಯ ಮಾಡಿಸ್ತಾ ಇದ್ದೀನಿ. ಇಲ್ಲಿ ತಾವು ನೋಡ್ಬೋದು, ಇಲ್ಲಿ ಒಂದು ಟ್ರ್ಯಾಕ್ಟರ್ ಇದೆ. ಇದು ಒಂದು ಉತ್ತಮ ಗಾತ್ರದಲ್ಲಿ ಟ್ರ್ಯಾಕ್ಟರ್ ಇದೆ. ಅತಿ ದೊಡ್ಡದು ಅಲ್ಲ, ಅತಿ ಚಿಕ್ಕದು ಅಲ್ಲ. ಸೊ ಇದು ಇವತ್ತು ಮೀಡಿಯಂ ರೇಂಜ್ ಸರ್, ಇದು ಮೀಡಿಯಂ ಗಾತ್ರನಾ ಇದು? ಹಾಂ, ಒಂದು ಮೀಡಿಯಂ ಗಾತ್ರದಲ್ಲಿ ನಿಮಗೆ ಅಡಿಕೆ ತೋಟದಲ್ಲಿ ಸೊ ಅತಿ ಸೂಕ್ತ 7.5 ಫೀಟ್ ಅಡಿಕೆ ಎಲ್ಲಿ ಇರುತ್ತೆ ಅಲ್ಲಿ ಎಲ್ಲ ಕಡೆನೂ ಸರಾಗವಾಗಿ ತಿರುಗಬಹುದು ಅಂತ ಒಂದು ಅತಿ ಟ್ರ್ಯಾಕ್ಟರು ಇವತ್ತು ಕರ್ನಾಟಕದಲ್ಲಿ ಅಡಿಕೆ ತೋಟದಲ್ಲಿ ಒಂದು ಹೊಸ ಕ್ರಾಂತಿಯನ್ನೇ ಸೃಷ್ಟಿಸಿದೆ. ಅಡಿಕೆ ರೈತರ ಒಂದು ಅತಿ ಅಚ್ಚುಮೆಚ್ಚಿನ ಟ್ರ್ಯಾಕ್ಟರ್ ಆಗಿ ಇವತ್ತು ಹೊರಹೊಮ್ಮಿದೆ. ಇದು ಮಾಡೆಲ್ ಬಂದು ಏನು ಸರ್ ಇದು? ಸೊ ಇದು ಬಂದು ನಿಮಗೆ ಮಹೇಂದ್ರ 265 XP ಅಂತಂದು ಇದನ್ನ ನಾವು ಆರ್ಚರ್ಡ್ ಅಂದರೆ ಅಡಿಕೆ ತೋಟದ ವಿಶೇಷವಾಗಿನೇ ಇದು ನಿಮಗೆ ಪರಿಚಯ ಮಾಡಿಸ್ತಾ ಇದ್ದೀನಿ ಇವತ್ತು. ಇದನ್ನ ನೀವು ನೋಡೋದಾದ್ರೆ ಇವತ್ತು ಅಡಿಕೆ ತೋಟದಲ್ಲಿ ಉಪಯೋಗಿಸ್ತಕ್ಕಂಥ ಯಾವುದೇ ಕಂಪನಿ ತಗೊಂಡ್ರು ಅತಿ ಹೆಚ್ಚು ವಿಶೇಷತೆಗಳನ್ನ ಹೊಂದಿರತಕ್ಕಂಥ ಏಕೈಕ ಟ್ರ್ಯಾಕ್ಟರ್ ಇವತ್ತು ಇದು. ಹಾಂ, ಸೊ ಹಾಗಾಗಿ ಇದರಲ್ಲಿ ನೀವು ನೋಡ್ಬೋದು ಟ್ರ್ಯಾಕ್ಟರ್ ಇದು ಬಂದು 3 ಸಿಲಿಂಡರ್ ಹೊಂದಿರತಕ್ಕಂಥ 33 HP ಜನರೇಟ್ ಮಾಡ್ತಕ್ಕಂಥ ಏಕೈಕ ಇಂಜನ್. ಅಡಿಕೆ ತೋಟದ ಸಂಬಂಧಪಟ್ಟಿರ್ತಕ್ಕಂಥ ಯಾವುದೇ ಕಂಪನಿಗೆ ಹೋಲಿಕೆ ಮಾಡಿದ್ರೆ ಇದು ಅತಿ ಹೆಚ್ಚು ಪವರ್ ಇದೆ. ಸೊ 3 ಸಿಲಿಂಡರ್ ಇದೆ, 33 HP ಜನರೇಟ್ ಮಾಡುತ್ತೆ, 2300 cc ಪವರ್ ಇರ್ತಕ್ಕಂಥ ಒಂದು ಇಂಜನ್ನು ಇದು. ಇಷ್ಟಲ್ದೇ ಇದು 33 HP ಇಂಜನ್ ಆದ್ರೂ ನಿಮಗೆ PTO HP ಅಂದರೆ PTOದಿಂದ ತೋರಿಸ್ತಕ್ಕಂಥ ಉಪಕರಣಗಳನ್ನ ಏನಿದಾವೆ ಅದಕ್ಕೆ ಅತಿ ಹೆಚ್ಚು ಶಕ್ತಿ ಕೊಡ್ತಕ್ಕಂಥದ್ದು. ಅಂದರೆ 30 HP ಜನರೇಟ್ ಆಗುತ್ತೆ. ಹಾಗಾಗಿ ನಿಮಗೆ PTO ಆಪರೇಟೆಡ್ ಏನೇನು ಇದಾವೆ ಅವನು ಎಲ್ಲ ಸಾಮಾನು ಇದಕ್ಕೆ ನೀವು ಸೂಕ್ತವಾಗಿ ಉಪಯೋಗಿಸ್ಬೋದು. ಅಡಿಕೆ ತೋಟದ ರೈತರು ಇವತ್ತು ಬರೀ ರೋಟಾವೇಟರ್ ಒಂದೇ ಅಲ್ಲ, ಎಲ್ಲ ಉಪಕರಣಗಳನ್ನ ಹಾಕಿ ಬಹು ಉಪಯೋಗಿ ಟ್ರ್ಯಾಕ್ಟರ್ ಅಂತಲೇ ನಾವು ಇವತ್ತು ನಿಮಗೆ ಹೇಳ್ಬೋದು. ಹಾಗಾಗಿ ರೈತರು ಇದನ್ನು ಅತಿ ಹೆಚ್ಚು ಇಷ್ಟಪಡ್ತಾ ಇದ್ದಾರೆ. ಸೊ ಹಾಗಾಗಿ ಇದ್ರ ಜೊತೆಗೆ ನಾವು ಇನ್ನೂ ವಿಶೇಷವಾಗಿ ನಿಮ್ಗೆ ಹೇಳೋದಾದ್ರೆ ಇದನ್ನ ನೀವು ನೋಡ್ಬೋದು, ಇದು 2 ಡಿಸೈನಲ್ಲಿ ಬರುತ್ತೆ. ಸೊ ಲೈಟ್ ಒಂದು ಒಳಗಡೆ ಇರುತ್ತೆ, ಅದನ್ನ ನಾವು NBP ಅಂತ ಕರಿತೀವಿ. ಇದು ಬಂದು ನಿಮಗೆ ಭೂಮಿಪುತ್ರ ಆರ್ಚರ್ಡ್ ಅಂತ ಕರಿತಾ ಇದ್ದೀವಿ. ಸೊ ಇದರಲ್ಲಿ ನಿಮಗೆ 3 ಸಿಲಿಂಡರ್ ಇರ್ತಕ್ಕಂಥ ಇಂಜನ್ ಇದೆ. ಓಕೆ, ಇದು ನಿಮಗೆ ಪವರ್ ಸ್ಟೇರಿಂಗ್ ನೀವು ನೋಡ್ಬೋದು, ಡ್ಯುಯಲ್ ಆಕ್ಟಿಂಗ್ ಪವರ್ ಸ್ಟೇರಿಂಗ್ ಅಂತ ಕರಿತೀವಿ. ಈ ಟೈರ್ಗೂ ಆ ಕಡೆನೂ ಇದೆ, ಈ ಕಡೆನೂ ಇದೆ, ಡ್ಯುಯಲ್ ಆಕ್ಟಿಂಗ್ ಅಂತ ಕರಿತೀವಿ. ಇದು ಫಸ್ಟ್ ಬೇರೆ ಯಾವುದೇ ಕಂಪನಿಯಲ್ಲಿ ಈ ಥರದಿಲ್ಲ. ಸೊ ಅದೇ ಥರ ಸ್ಟೇರಿಂಗ್ ನೋಡಿದ್ರೆ ಫುಲ್ಲಿ ಪವರ್ ಸ್ಟೇರಿಂಗ್ ಇದೆ. ಸೊ ಈ ತರ ನೀವು ಮುಂಭಾಗದಿಂದ ಟ್ರ್ಯಾಕ್ ಬಾನೆಟ್ ನ ಓಪನ್ ಮಾಡಬಹುದು. ಅಂದ್ರೆ ಇದು ಸಿಂಗಲ್ ಬಾನೆಟ್ ಓಪನ್. ಹಾ, ಸಿಂಗಲ್ ಬಾನೆಟ್ ಓಪನ್. ಪ್ಲಸ್ ಇಲ್ಲಿ ರೇಡಿಯೇಟರ್ ನೋಡಬಹುದು ನೀವು. ಸೊ ಇದು ಅಗಲವಾಗಿ ಇರೋದ್ರಿಂದ ಸರಾಗವಾಗಿ ಗಾಳಿ ಆಡೋದ್ರಿಂದ ನಿಮಗೆ ಇಂಜನ್ ಬಹಳ ಕೂಲ್ ಆಗಿರುತ್ತೆ. ಹೆಚ್ಚು 8 ರಿಂದ 10 ತಾಸು ಹೊಡೆದ್ರೂ ನಿಮಗೆ ಹೀಟ್ ಆಗೋದಿಲ್ಲ ಗಾಡಿ. ಸೊ ಹಂಗಾಗಿ ಡ್ರೈವರು ಅತಿ ಹೆಚ್ಚು ಸಮಯನ ಗಾಡಿ ನಡೆಸಬಹುದು. ಅದೇ ತರ ನಾವು ಇನ್ನು ಬಂದ್ರೆ ಗೇರ್ ಬಾಕ್ಸ್ ಅಲ್ಲಿ ಬಂದ್ರೆ ನೀವು ನೋಡ್ಬೋದು, ಇದು 33 HP ಆದ್ರೂ ಇದರಲ್ಲಿ ನಮಗೆ 39 HP ಗೇರ್ ಬಾಕ್ಸ್ನ ಕೊಡ್ತಾ ಇದ್ದೀವಿ. ಅಂದರೆ ಹೆವಿ ಗೇರ್ ಬಾಕ್ಸ್, ಅಂದರೆ ಹೆಚ್ಚು ಭಾರವಾಗಿರೋ ಉಪಕರಣ ಉಪಯೋಗಿಸಿದ್ರು ನಿಮಗೆ ಟೈರ್ ಸ್ಲಿಪ್ ಆಗೋದಿಲ್ಲ. ಟೈರ್ ಸ್ಲಿಪ್ಪೇಜ್ ಇರೋದಿಲ್ಲ. ಸೊ ಹೆವಿ ಉಪಕರಣ ಎಷ್ಟೇ ಭಾರ ಹಾಕಿ ನೀವು 400 kg ವರೆಗೂ ಉಪಕರಣ ಹಾಕಿ ನೀವು 1200 kg ಲಿಫ್ಟ್ ಮಾಡ್ತಕ್ಕಂಥ ಸಾಮರ್ಥ್ಯ ಇದರಲ್ಲಿ. 1200 kg. ಸೊ ಅದೇ ಥರ ಇದನ್ನ ನೀವು ಟೈರಿಗೆ ಬಂದರೆ ಈ ಟೈರಲ್ಲಿ ನಾವು 2 ಥರ ಕೊಡ್ತಾ ಇದ್ದೀವಿ ನಿಮಗೆ. ಎಲ್ಲಾದ್ರೂ ಹೆಂಗೆ ನಿಮ್ಮ ಉಪಕರಣಕ್ಕೆ ಸೂಕ್ತ ಆಗುತ್ತೆ ಆ ಥರ. ಒಂದು ಬಂದು ಇದರಲ್ಲಿ 11 ಸೈಜು ಟೈರ್ ಸಿಗುತ್ತೆ, ಎರಡನೇದು 12 ಇಂಚ್ ಅಗಲ ಇರತಕ್ಕಂಥ ಟೈರು ಸಿಗುತ್ತೆ. ಟಾಪ್ ಲಿಂಕೇಜ್ ನೀವು ಇಲ್ಲಿ ಈ ಲಿಂಕೇಜ್ನ ನೀವು ಹೋಲಿಕೆ ಮಾಡೋದಾದ್ರೆ ಇದಕ್ಕೆ ನಾನು ಆಲ್ರೆಡಿ ನಿಮ್ಗೆ ಹೇಳ್ದಂಗೆ 1200 kg ಲಿಫ್ಟಿಂಗ್ ಕೆಪಾಸಿಟಿ ಇರೋದ್ರಿಂದ ಅದ್ರ ಜೊತೆಗೆ ನಿಮಗೆ ಟಿಪ್ಪಿಂಗ್ ಟ್ರೈಲರ್ ಪೈಪ್ ಕೊಡ್ತಾ ಇದ್ದೀವಿ. ಟಿಪ್ಪಿಂಗ್ ಟ್ರೈಲರ್ ಪೈಪ್ ಅಂದರೆ ನೀವು ಟ್ರಾಲಿ ಸೈದ್ಗೂ ಜೋಡಿಸ್ಬೋದು. ಇದಕ್ಕೆ ಟ್ರಾಲಿ ಜೋಡಿಸ್ಬೋದು, ಉಪಕರಣ ಅಷ್ಟೇ ಅಲ್ಲ. ಸೊ ಇದಕ್ಕೆ PTO ಆಪರೇಟೆಡ್ ಅಂತ ಕರಿತೀವಿ. ಅಂದರೆ PTOಗೆ ಸಂಬಂಧಪಟ್ಟಿರ್ತಕ್ಕಂಥ ರೋಟಾವೇಟರ್ ಇರ್ಬೋದು, ನೀರು ಎತ್ತೋ ಪಂಪ್ ಇರ್ಬೋದು, ಅದೇ ಥರ ಜನ್ರೇಟರ್ ಇರ್ಬೋದು, ಆ ಥರದ ಉಪಕರಣ ಎಲ್ಲ ಉಪಕರಣನೂ ಜೋಡಿಸ್ಬೋದು ಇದಕ್ಕೆ. ಅದು ಅಲ್ದೇ ಮತ್ತೆ ನಿಮಗೆ ಟ್ರಾಲಿ ಥರದ ಉಪಯೋಗ ಹಿಚ್ಚಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಯಾವುದಿದೆ ಅದು. ಆಮೇಲೆ ಹೈಡ್ರೋಲಿಕ್ಸ್ ಸಂಬಂಧಪಟ್ಟಂಗೆ ಇದಕ್ಕೆ ನಿಮಗೆ ಒಂದು ವಿಶೇಷವಾಗಿ ಹೇಳೋದಾದರೆ ಇದರಲ್ಲಿ 26 LPM ಹೈಡ್ರೋಲಿಕ್ ಪಂಪ್ ಇರೋದ್ರಿಂದ ನೀವು ಈವನ್ ಮಿನಿ ಡೋಸರ್ ಸಹಿತಗೂ ಅಟ್ಯಾಚ್ ಮಾಡ್ಬೋದು ಇದಕ್ಕೆ. ಅಂದರೆ ಡೋಸರ್ ಪ್ಲಸ್ ಲೋಡರ್ ಎರಡನ್ನೂ ಅಟ್ಯಾಚ್ ಮಾಡಿ ಅಡಿಕೆ ತೋಟದಲ್ಲಿ ಪೈಪ್ ಲೈನ್ ಮಾಡಬೇಕು. ಸೊ ಅದಕ್ಕೆ ಇದು ನಡೆಯುತ್ತೆ. ಸೊ ಅತಿ ಸೂಕ್ತವಾಗಿರ್ತಕ್ಕಂಥ ಟ್ರ್ಯಾಕ್ಟರ್ ಇದು. ಸೀಟ್ ಬಂದು ಇದು ನಿಮಗೆ ಅಡ್ಜಸ್ಟೇಬಲ್ ಇರುತ್ತೆ ಡ್ರೈವರ್ಗೆ. ಸೊ ನಿಮಗೆ ಹೈಟಿಗೆ ತಕ್ಕಂಗೆ ನೀವು ಮೇಲೆ ಏರಿಸ್ಬೋದು, ಕೆಳಗೆ ಇಳಿಸ್ಬೋದು. ಆಪ್ಷನ್ ಇದೆ. ಇಲ್ಲಿ ಲಾಕ್ ಇರುತ್ತೆ. ಈ ಲಾಕ್ನ ನೀವು ತಗೊಂಡು ನೀವು ಹಿಂದಕ್ಕೆ ಮುಂದಕ್ಕೆ ಸರಿಸ್ಬೋದು. ಹಿಂದಕ್ಕೆ ಮುಂದಕ್ಕೆ ಅಂದರೆ ಹಿಂದಕ್ಕೆ ಹೋದಂಗೆಲ್ಲ ಹೈಟ್ ಆಗುತ್ತೆ, ಮುಂದಕ್ಕೆ ಬಂದರೆ ಕಡಿಮೆ ಆಗುತ್ತೆ. ಅಂದರೆ ನಿಮಗೆ 4 ಡೈರೆಕ್ಷನಲ್ಲೂ ಕ್ವಾಡ್ರಾ ಸೀಟ್ ಅಂತ ಕರಿತೀವಿ. ಕ್ವಾಡ್ರಾ ಸೀಟ್ ಟೈಪ್. ಅದೇ ಥರ ರೈತರಿಗೆ ಇವತ್ತು ಡ್ರೈವರ್ ಜಾಸ್ತಿ ಕುಂತ್ಕೊಂಡ್ರೆ ಅವನಿಗೆ ಫೂಟ್ ಸ್ಪೇಸ್ ಇದೆ, ಹತ್ತಲಿಕ್ಕೆ ಸ್ಟೆಪ್ ಇದೆ. ಸೊ ಹೈಟ್ ಕಡಿಮೆ ಇದ್ರೆ ಅವನಿಗೆ ಹತ್ಕೊಳ್ಳಿಕ್ಕೆ ಫೂಟ್ ಸ್ಟೆಪ್ ಇದೆ. ಅದೇ ಥರ ಇದು ನಾವು ಡಿ ಶೇಪ್ ಪ್ಲಾಟ್ಫಾರ್ಮ್ ಅಂತ ಕರಿತೀವಿ. ಸೊ ದಟ್ ನೀವು ಆಪರೇಟ್ ಮಾಡುವಾಗ ಇದ್ರ ಮೇಲೆ ಕಾಲಿಡ್ದಂಗೆ ನೀವು ಆರಾಮಾಗಿ ರೆಸ್ಟ್ ತಗೋಬಹುದು ಇದರಲ್ಲಿ. ಅಂದರೆ
ಅದೇ ತರ ಪ್ಲಸ್ ಇದು ಬಂದು ಇದು ಪೆಂಡೆಂಟ್ ಪೆಡಲ್ ಅಂತ ಕರಿತೀವಿ ನಾವು. ಇದು ಕ್ಲಾಸಿಕ್ ಪೆಡಲ್ ಅಲ್ಲ, ಪೆಂಡೆಂಟ್ ಪೆಡಲ್ ಇರೋದ್ರಿಂದ ಈಸಿಯಾಗಿ ನಿಮ್ದು ಬರೀ ಮುಂಭಾಗದ ಬೆರಳಿಂದನೇ ನೀವು ಪ್ರೆಸ್ ಮಾಡಬಹುದು ಇದನ್ನ. ಅಷ್ಟು ಫ್ಲೆಕ್ಸಿಬಲ್. ಸೊ ಅಷ್ಟು ಫ್ಲೆಕ್ಸಿಬಲ್ ಇದೆ. ಅದೇ ತರ ನೀವು ಗೇರ್ ಅಲ್ಲಿ ನೀವು ನೋಡೋದಾದ್ರೆ ಸೊ 1 2 3 4 4 ಗೇರ್ ಇದೆ, ಒಂದು ರಿವರ್ಸ್ ಇದೆ. ಸೊ 39 HP ಇದೆ. ಆಮೇಲೆ ಪಾರ್ಷಿಯಲ್ ಕಾನ್ಸ್ಟೆಂಟ್ ಮೆಶ್ ಗೇರ್ ಬಾಕ್ಸ್ ಅಂತ ಕರಿತೀವಿ. ಇದು ಗೇರ್ ಸ್ಲಿಪ್ ಆಗೋದಿಲ್ಲ, ಸೌಂಡ್ ಬರೋದಿಲ್ಲ, ಸ್ಮೂತ್ ಆಗಿ ಗೇರ್ ನ ಚೇಂಜ್ ಮಾಡಬಹುದು ನೀವು. ಅದೇ ತರ ಮೊಬೈಲ್ ಚಾರ್ಜರ್ ಫೆಸಿಲಿಟಿ ಇದೆ ಇದರಲ್ಲಿ. ವಾಟರ್ ಹೋಲ್ಡಿಂಗ್ ಇದು ಬಂದು ನಿಮಗೆ ಚಾರ್ಜಿಂಗ್ ಪೊಸಿಷನ್ ಇದು, ಪ್ಲಸ್ ನೀವು ಮೊಬೈಲ್ ಇಟ್ಕೋಬಹುದು ಅಲ್ಲಿ. ಅದ್ರ ಜೊತೆಗೆ ನಿಮ್ಗೆ ಆ ಸೈಡ್ ಬಂದ್ರೆ ನಿಮ್ಗೆ ಮೊಬೈಲ್ ವಾಟರ್ ಬಾಟಲ್ ಹೋಲ್ಡರ್ ಇದೆ. ಡಿಜಿಟಲ್ ಡ್ಯಾಶ್ ಬೋರ್ಡ್ ಇದರಲ್ಲಿ ನಿಮ್ಗೆ ಯಾವುದು ಎಲ್ಲಾ ಟ್ರ್ಯಾಕ್ಟರ್ ಅಲ್ಲಿ ಹೇಗಿರುತ್ತೆ ಅದೇ ತರ ನಿಮಗೆ ಎಲ್ಲಾ ಡಿಜಿಟಲಿ ನಿಮ್ಗೆ ತೋರಿಸುತ್ತೆ. ಸೊ ಅದಲ್ದೇ ಈ ಟ್ರ್ಯಾಕ್ಟರ್ಗೆ ನೀವು ಬೇಕಂತಂದ್ರೆ GPS ಕಿಟ್ನ ಆ್ಯಡ್ ಮಾಡ್ಬೋದು. GPS ಕಿಟ್ ಆ್ಯಡ್ ಮಾಡಿದ್ರೆ ನಿಮ್ಮ ಮೊಬೈಲಲ್ಲೇ ಎಕ್ಸಸ್ ಆಗುತ್ತೆ. ಇದು ಎಷ್ಟು ಟೆಂಪರೇಚರ್ ಇದೆ, ಎಷ್ಟು ಕವರೇಜ್ ಮಾಡಿದೆ, ಯಾವ ಉಪಕರಣ ಹಾಕಿದ್ದೀರಾ, ನೆಕ್ಸ್ಟ್ ಸರ್ವಿಸ್ ಹೇಗೆ. ಆಮೇಲೆ ಜಿಯೋ ಫೆನ್ಸಿಂಗ್ ಅಂತ ಮಾಡ್ತೀವಿ ನಾವು. ಅಂದರೆ ನಿಮ್ಮ ತೋಟ ಬಿಟ್ಟು ಟ್ರ್ಯಾಕ್ಟರ್ ಹೊರಗಡೆ ಹೋಗಬಾರ್ದು. ಹೊರಗಡೆ ಹೋದ್ರೆ ನಿಮಗೆ ಅಲರ್ಟ್ ಬರುತ್ತೆ. ಆ ಥರದ್ದು ಒಂದು GPS ಕಿಟ್ ಸಹಿತಿಗೂ ಇದೆ. ಅದನ್ನು ಸಹಿತಿಗೂ ನೀವು ಹಾಕ್ಬೋದು. ಅದು ಎಕ್ಸ್ಟ್ರಾ ಕಾಸ್ಟ್ ಆಗುತ್ತೆ. ಒಂದು ಅರೌಂಡ್ 9,000ದಿಂದ 11,000 ಕಾಸ್ಟ್ ಆಗುತ್ತೆ. ನೀವು ಇನ್ಸ್ಟಾಲ್ ಮಾಡ್ಕೊಂಡ್ರೆ ನೀವು ಈಸಿಯಾಗಿ ಓನರ್ ಎಲ್ಲೇ ಕುಂತ್ಕೊಂಡ್ರು ನಿಮ್ಮ ಟ್ರ್ಯಾಕ್ಟರ್ನ ನೀವು ಎಕ್ಸಸ್ ಮಾಡ್ಬೋದು. ಸೊ ಇದು ಬಂದು ಆರ್ಚರ್ಡ್ ಅಂತಿದೆ, ಇದೇನು ಸರ್? ಆರ್ಚರ್ಡ್ ಅಂತಂದ್ರೆ ಇದು ಮೇಜರ್ ಆಗಿ ನಿಮಗೆ ನಾವು ಇದನ್ನ ಯಾಕೆ ಹೇಳ್ತಾ ಇದೀವಿ ಅಂದ್ರೆ ಇದು ಒಂದು ಮಧ್ಯ ಗಾತ್ರದಲ್ಲಿ ಇರೋದ್ರಿಂದ ಇಂಟರ್ ಕಲ್ಟಿವೇಶನ್ ಅಂತ ಕರಿತೀವಿ. ಯಾವುದೇ ಬೆಳೆ ಮಧ್ಯದಲ್ಲಿ ನಿಮಗೆ ಇದು ಉಪಯೋಗಿಸೋಕೆ ಅತಿ ಸೂಕ್ತ. ಆರ್ಚರ್ಡ್ ಅಂದ್ರೆ ಈಗ ಅಡಿಕೆ ತೋಟದಲ್ಲಿ ಬಹು ಉಪಯೋಗಿ ಟ್ರ್ಯಾಕ್ಟರ್ ಅಂತ ಕರಿತಾ ಇದೀವಿ. ಅಡಿಕೆ ಇರ್ಬೋದು, ತೆಂಗು ಇರ್ಬೋದು, ಅದೇ ತರ ಮಾವಿನ ತೋಟ ಇರ್ಬೋದು. ಈ ತರದ ಯಾವುದೇ ತೋಟದಲ್ಲಿ 7.5 ಫೀಟ್ ಅಗಲದಲ್ಲಿ ನೀವು ಇದನ್ನ ಸರಾಗವಾಗಿ ತಿರ್ಸ್ತಕ್ಕಂಥ ಟ್ರ್ಯಾಕ್ಟರ್ ಅಂತ ಹೇಳಲಿಕ್ಕೆ ಇದನ್ನ ಆರ್ಚರ್ಡ್ ಅಂತ ಹೆಸರಿಟ್ಟಿರೋದು. ಓಕೆ ಸರ್. ಏರ್ ಕ್ಲೀನರ್ ಸರ್, ಇದು ಆಯಿಲ್ ಬಾತ್ ಏರ್ ಕ್ಲೀನರ್ ಅಂತ ಕರಿತೀವಿ. ಸೊ ನಾರ್ಮಲಿ ಇವತ್ತು ಆಯಿಲ್ ಬಾತ್ ಇರೋದ್ರಿಂದ ನಿಮಗೆ ಏರ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗೋದ್ರಿಂದ ನಿಮಗೆ ಡೀಸೆಲ್ ಫ್ಯೂಯಲ್ ಕನ್ಸಂಪ್ಷನ್ ಚೆನ್ನಾಗಿರುತ್ತೆ. ಯಾಕೆ ಅಂತ ಅಂದರೆ ಇದರಲ್ಲಿ ನಿಮಗೆ ಬಿಸಿ ಏರ್ ಏನಿರುತ್ತಲ್ವ, ಸೊ ಕೆಟ್ಟದನ್ನ ಮಾತ್ರ ಹೊರಗೆ ಹಾಕುತ್ತೆ. ಸೊ ಒಳ್ಳೆ ಗಾಳಿನ ಅಥವಾ ಬಿಸಿ ಗಾಳಿನ ಇಂಜನಲ್ಲಿ ಬಿಡೋದ್ರಿಂದ ನಿಮಗೆ ಡೀಸೆಲ್ ಚೆನ್ನಾಗಿ ಸುಟ್ಟು ನಿಮಗೆ ಪವರ್ ಜಾಸ್ತಿ ಸಿಗುತ್ತೆ. ಅಂದರೆ ಇದಕ್ಕಿಂತ ಮುಂಚೆ ನೀವು ಒಂದು ಡೀಸೆಲ್ ಲೀಟ್ರ್ ಹಾಕಿದರೆ ಅದರಲ್ಲಿ 800 ml ಸುಟ್ಟು 200 ml ಹೋಗ್ತಿತ್ತು. ಬಟ್ ಇವಾಗ ಈ ಒಂದು ಏರ್ ಕ್ಲೀನರ್ ಸಿಸ್ಟಮಲ್ಲಿ ನಿಮಗೆ 99% ಯೂಸ್ ಆಗುತ್ತೆ, 1% ಮಾತ್ರ ಹೊರಗೆ ಹೋಗುತ್ತೆ. ಸೊ ಹಾಗಾಗಿ ನಿಮಗೆ ಫ್ಯೂಯಲ್ಸ್ ಎಫಿಷಿಯನ್ಸಿನೂ ಅದೇ. ಹೀಟ್ ಪ್ಯಾಡ್ ಏನಾದರೂ ಇದೆ ಸರ್? ಅಂದರೆ ನಮ್ಮ ಡ್ರೈವರ್ಗೆ ಹೀಟ್ ಮುಟ್ಟಿದಂಗೆ ಆ ಥರ ಹೀಟ್ ಇಲ್ಲ, ಇದರಲ್ಲಿ ಅಷ್ಟು ಆಗೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಇದು ಇಂಜನೇ ಹಂಗಿದೆ, ನಿಮಗೆ ಹೀಟೇ ಆಗೋದಿಲ್ಲ. ಯಾಕಂದರೆ ರೇಡಿಯೇಟರ್ ಪ್ಲಸ್ ಏರ್ ಕ್ಲೀನರ್ ಇರೋದ್ರಿಂದ ನಿಮಗೆ ಹೀಟ್ ಡಿಸಿಪಿಯೇಟರ್ ಅವಶ್ಯಕತೆನೇ ಇಲ್ಲ. ಯಾವಾಗ್ಲೂ ನೀವು ಬೇರೆ ಕಂಪನಿಯಲ್ಲಿ ನೋಡಿ ಇದು ಇಂಜನ್ ಹೀಟ್ ಆಗುತ್ತೆ, ಈ ಹೀಟಿನ ಗಾಳಿ ಇವ್ರಿಗೆ ಬಡಿಬಾರ್ದು ಅನ್ನೋದಕ್ಕೆ ಹೀಟ್ ಡಿಸಿಪೇಟರ್ ಹಾಕಿರ್ತೀವಿ. ಬಟ್ ಇದರಲ್ಲಿ ಆ ಸಾಧ್ಯನೇ ಇಲ್ಲ. ಹಾಗಾಗಿ ಅದಕ್ಕೆ ನಿಮ್ಗೆ ಎಕ್ಸ್ಟ್ರಾ ನಿಮ್ಗೆ ಡಿಸಿಪೇಟರ್ ಬೇಕಾಗಿಲ್ಲ. ಫಾರ್ಮಿಂಗ್ ಲ್ಯಾಂಡ್ಗಳಲ್ಲಿ ಒಂದೇ ಸಮತಟ್ಟವಾಗಿರಲ್ಲ. ಸೊ ಗ್ರೌಂಡ್ ಕ್ಲಿಯರೆನ್ಸ್ ಹೇಗಿದೆ ಸರ್ ಇದು? ಸರ್ ನೀವು ನೋಡ್ಬೋದು, ಫಸ್ಟ್ ಆಫ್ ಆಲ್ ನಾನು ಹೇಳ್ತಾ ಇದ್ದೀನಿ, ಈ ಎಕ್ಸೆಲ್ ನೀವು ನೋಡ್ಬೋದು. ಇಲ್ಲಿ ಈ ಎಕ್ಸೆಲ್ ಬಂದು ಸ್ವೆಫ್ಟ್ ಎಕ್ಸೆಲ್ ಅಂತ ಕರಿತೀವಿ. ಸ್ಟ್ರೇಟ್ ಇಲ್ಲ, ಸ್ವೆಫ್ಟ್ ಇರೋದ್ರಿಂದ ನಿಮಗೆ ಅತಿ ಚಿಕ್ಕ ಜಾಗದಲ್ಲೇ ಕಟ್ ಆಗುತ್ತೆ ಟ್ರ್ಯಾಕ್ಟರ್, ಅಂದ್ರೆ ಟೈರ್ ಚೆಕ್ಕದಲ್ಲಿ. ಆಮೇಲೆ ಇವಾಗ ಹೊಲದಲ್ಲಿ ಹೋದಾಗ ತೆಗ್ಗು ತೆಂಬ ಇರ್ತವೆ. ಸೊ ಅಲ್ಲಿ ನಿಮಗೆ ಈಸಿಯಾಗಿ ಕ್ರಾಸ್ ಆಗ್ಲಿಕ್ಕೆ ನೀವು ಗ್ರೌಂಡ್ ಕ್ಲಿಯರೆನ್ಸ್ ನೋಡ್ಬೋದು. ಈ ಒಂದು ಅಡಿಕೆ ತೋಟದಲ್ಲಿ ಅತಿ ಹೆಚ್ಚು ಗ್ರೌಂಡ್ ಕ್ಲಿಯರೆನ್ಸ್ ಇರ್ತಕ್ಕಂಥದ್ದು 300 mm ಇದೆ. ಇದು 300 mm ಗ್ರೌಂಡ್ ಕ್ಲಿಯರೆನ್ಸ್ ಇರ್ತಕ್ಕಂಥ ಟ್ರ್ಯಾಕ್ಟರ್ ಇದು. ಹಾಗಾಗಿ ನಿಮ್ಗೆ ಯಾವುದೇ ತೆಗ್ಗು ತೆಂಬದಲ್ಲಿ ಈಸಿಯಾಗಿ ಬಂಡನ್ನ ಕ್ರಾಸ್ ಮಾಡ್ಬೋದು. ನಿಮ್ಗೆ ಇರೋದ್ರಿಂದ 2 ಟೈರ್ಗಿದೆ, ಈ ಸೈಡಿನೂ ಮತ್ತು ಈ ಸೈಡಿನೂ ತಾವು ನೋಡ್ಬೋದು. ಈ ಸೈಡಿನೂ ಇದೆ, ಅಂದರೆ ಒಂದೊಂದು ಟೈರ್ಗೆ ಒಂದೊಂದು ಕನೆಕ್ಷನ್ ಇದೆ. ಹಾಗಾಗಿ ನಿಮಗೆ ಪವರ್ ಸ್ಟೇರಿಂಗ್ ಈಸಿ ಆಗುತ್ತೆ. ನೀವು ನೋಡ್ಬೋದು ಪವರ್ ಸ್ಟೇರಿಂಗಲ್ಲಿ ಈಸಿಯಾಗಿ ಕಟ್ ಆಗುತ್ತೆ. ಹತ್ತಿರದಲ್ಲೇ ಟೈರ್ ಪೂರಾ ನಿಮ್ಗೆ ಆಲ್ಮೋಸ್ಟ್ 120 ಡಿಗ್ರಿಯಲ್ಲಿ ಕಟ್ ಆಗ್ತಾ ಇದೆ. ಒಂದು ಫಿಂಗರಲ್ಲೇ ತಿರುಗಿಸ್ತಾ ಇದ್ದಾರೆ, ನೋಡ್ಬೋದು ನೀವು. ಅದೇ ಅಂದರೆ ಲೋಡ್ ಅಷ್ಟೇ ಸಾಕು, ಅಷ್ಟೇ ಲೋಡಲ್ಲಿ ನಿಮಗೆ ಪವರ್ ಸ್ಟೇರಿಂಗ್ ಈಸಿಯಾಗಿ ತಿರುಗುತ್ತೆ. ರೊಟೇಟ್ ಆಗಬೇಕಾದ್ರೆ ನಿಮಗೆ ಟ್ರ್ಯಾಕ್ಟರ್ ಟೈರ್ ಏನಿದೆಯಲ್ಲ ಅದು ಕಾನ್ಸ್ಟೆಂಟಾಗಿ ನಿಂತಿತ್ತು. ರೀಸನ್ ಯಾಕೆ ಅಂತಂದರೆ ಇದರಲ್ಲಿ ನಾವು OEB ಅಂತ ಹೇಳ್ತಾ ಇದೀವಿ, ಅಂದರೆ ಆಯಿಲ್ ಇಮ್ಮರ್ಸ್ಡ್ ಬ್ರೇಕ್ ಅಂತ ಹೇಳ್ತೀವಿ. ಇಟ್ ಮೀನ್ಸ್ ಏನಂತಂದರೆ ನೀವು ಯಾವ ಪೆಡಲ್ ಪ್ರೆಸ್ ಮಾಡ್ತೀರೋ, ಯಾವ ಸೈಡ್ದು ಬ್ರೇಕ್ ಪೆಡಲ್ ಪ್ರೆಸ್ ಮಾಡ್ತೀರೋ ಆ ಸೈಡ್ದು ಟ್ರ್ಯಾಕ್ಟರ್ ವೀಲ್ ಏನಿದೆಯಲ್ಲ ಕಾನ್ಸ್ಟೆಂಟಾಗಿ ನಿಲ್ಲುತ್ತೆ. ರೀಸನ್ ಯಾಕೆ ಅಂತಂದರೆ ಇದರಲ್ಲಿ ಅಷ್ಟು ಎಫೆಕ್ಟಿವ್ ಆಗಿರೋ ಆಯಿಲ್ ಇಮ್ಮರ್ಸ್ಡ್ ಬ್ರೇಕ್ ಇದೆ. ಬೇರೆ ಟ್ರ್ಯಾಕ್ಟ್ರಲ್ಲಿ ನೋಡಿದ್ರೆ ನಿಮಗೆ ಈವನ್ ಬ್ರೇಕ್ ಪೆಡಲ್ ಪ್ರೆಸ್ ಮಾಡಿದ್ರು ಸಮ್ ಮೂಮೆಂಟ್ಸ್ ಆಗುತ್ತೆ. ಆ ಕಾರಣದಿಂದ ಏನಾಗುತ್ತೆ, ನಿಮಗೆ ಟರ್ನಿಂಗ್ ರೇಡಿಯಸಲ್ಲಿ ಸ್ವಲ್ಪ ಜಾಸ್ತಿ ಆಗುತ್ತೆ. ಇದು ನಮ್ಮದು ಚಿಕ್ಕದಾದಲ್ಲಿ ಏನು ಕಟ್ಟಾಗುತ್ತೆ ಅಂದರೆ ರೀಸನ್
OAB ಇದೆ, ಎಫೆಕ್ಟಿವ್ OAB ಇದೆ ಇದರಲ್ಲಿ. ಸೊ ಇದರಿಂದ ಚಿಕ್ಕದಾದ ಜಾಗದಲ್ಲಿ ಕಟ್ ಮಾಡ್ಕೋಬಹುದು, ಈಸಿಯಾಗಿ ಬೆನಿಫಿಟ್ ಕಟ್ ಮಾಡ್ಕೋಬಹುದು, ಬೆನಿಫಿಟ್ ಇದೆ ನಿಮಗೆ ಸರ್. ಇದು ಬಂದ್ಬಿಟ್ಟು ನಿಮಗೆ ಮಹೇಂದ್ರ 2130 ಓಜಾ ಅಂತ ಹೇಳ್ಬಿಟ್ಟು ಸರ್. ಇದು ಬಂದ್ಬಿಟ್ಟು 30 HP ಟ್ರ್ಯಾಕ್ಟರ್, ನೀವು ನೋಡ್ತಾ ಇರೋದು 30 HP. ಬಟ್ ಇದರಲ್ಲಿ ನೀವು ನೋಡ್ತಾ ಹೋದ್ರೆ ಆಲ್ಮೋಸ್ಟ್ 7 ವೇರಿಯಂಟ್ ಬರುತ್ತೆ ನಿಮಗೆ. ಅಂದರೆ ಸ್ಟಾರ್ಟ್ ಫ್ರಮ್ 21 HP ಇಂದ ಸ್ಟಾರ್ಟ್ ಆಗಿ ಅಪ್ ಟು 40 HP ತನಕ ಇದರಲ್ಲಿ ನಿಮಗೆ ಟ್ರ್ಯಾಕ್ಟರ್ ಸಿಗುತ್ತೆ ನಿಮಗೆ. ಡಿಪೆಂಡ್ ಅಪಾನ್ ಶೇಪ್ ಆ್ಯಂಡ್ ಸೈಜಸಲ್ಲಿ ಮತ್ತು HP ಕ್ಯಾಟಗರೈಸ್ ಆಗಿ ನಿಮಗೆ ಟ್ರ್ಯಾಕ್ಟರ್ ಲಭ್ಯ ಇದೆ ಇದರಲ್ಲಿ ನಿಮಗೆ. ಸೊ ಇದು ಬಂದು ಏನಕ್ಕೆ ಉಪಯೋಗ ಸರ್? ಸರ್ ಇದು ಏನಕ್ಕೆ ಉಪಯೋಗ ಅಂತಂದರೆ ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚಾಗಿ ಇಂಟರ್ಮೀಡಿಯೇಟ್ ಕ್ರಾಪ್ಸ್ ಹೋಗ್ತಾ ಇದ್ದಾರೆ. ಅಂದರೆ ದ್ರಾಕ್ಷಿ ಆಗಿರ್ಬೋದು ಅಥವಾ ಫ್ರೂಟ್ಸ್ ತೋಟ ಆಗಿರ್ಬೋದು ಅಥವಾ ಅಡಿಕೆ ತೋಟಗಳು ಆಗಿರ್ಬೋದು, ಅಲ್ಲಿ ಯೂಸ್ ಮಾಡ್ತಾ ಇದ್ದಾರೆ. ಈ ರೀಸನ್ ಏನಕ್ಕೆ ಅಂದರೆ ಚಿಕ್ಕದಾಯ್ದಲ್ಲಿ ಹೋಗಬೇಕು. ಈಗೆಲ್ಲ ನಮಗೆ ಗೊತ್ತಿರೋ ಹಾಗೆ ನಮ್ಮ ಈ ಭಾಗದಲ್ಲೆಲ್ಲ ಹೇಗೆ ಅಂದರೆ ತೋಟಗಳು 9x9 ಹಳೆ ತೋಟಗಳಿದೆ. ಆ ತೋಟಗಳಲ್ಲಿ ನಡುವೆ ಒಂದು ಗಿಡ ನೆಡ್ತಾ ಇದ್ದಾರೆ. ಆ ಗಿಡ ನೆಟ್ಟಾಗ ಸ್ಪೇಸಿಂಗ್ ತುಂಬ ಚಿಕ್ಕದಾಗುತ್ತೆ, 4 ಅಡಿಗೆ ಬರುತ್ತೆ. 4 ಅಡಿಗೆ ಬಂತು ಅಂದಾಗ ಟ್ರ್ಯಾಕ್ಟರ್ ನಮಗೆ 4 ಅಡಿಗಿನ ಒಳಗಡೆ ಇರುವಂತಹ ಟ್ರ್ಯಾಕ್ಟರ್ ಬೇಕು. ಹಾಗಾಗಿ ಈ ಟ್ರ್ಯಾಕ್ಟರ್ ನೋಡಿದ್ರೆ ನಿಮಗೆ 3ರಿಂದ 3.5 ಅಡಿ ಸ್ಪೇಸಿಂಗಲ್ಲಿ ಸಿಕ್ಬಿಡುತ್ತೆ. ನಿಮಗೆ 3ರಿಂದ 3 ಅಷ್ಟು ಚಿಕ್ಕದು, 3.5 ಫೀಟಲ್ಲೂ ನೀವು ಗಾಡಿ ಹೋಗುತ್ತೆ. ಇದು ನೀವು ಗಾಡಿ ನೋಡ್ತಾ ಇರ್ಬೋದು ಎಷ್ಟು ಚಿಕ್ಕದಾಗಿದೆ ಅಂತ ಹೇಳ್ಬಿಟ್ಟು. ಬಟ್ ಪವರ್ ಏನಿದೆಯಲ್ಲ, ಇಟ್ಸ್ ಮ್ಯಾಕ್ಸಿಮಮ್ ಪವರ್. ತುಂಬ ಪವರ್ ಇದೆ ನಿಮ್ಗೆ ಗಾಡಿ ಎಷ್ಟು ಪವರ್ ಇದೆ. ಇದು ನೀವು ದಾಳಿಂಬೆಯಲ್ಲಾಗಿರ್ಬೋದು, ದ್ರಾಕ್ಷಿಯಲ್ಲಾಗಿರ್ಬೋದು, ಅಲ್ಲೆಲ್ಲ ಅತಿ ಹೆಚ್ಚಾಗಿ ಸ್ಪ್ರೇಯಿಂಗಿಗೆ ಯೂಸ್ ಮಾಡ್ತಾರೆ. ಇದು ಲೈಟಿಂಗ್ ಸಿಸ್ಟಮ್ ನೋಡ್ತಾ ಇರ್ಬೋದು. LED ಲೈಟಿಂಗ್ ಸಿಸ್ಟಮ್ ಯಾವ ಥರ ಇದೆ ಅಂತಂದರೆ ತುಂಬ ರೋಬೋಸ್ಟ್ ಆಗಿದೆ, ತುಂಬ ಅಟ್ರಾಕ್ಟಿವ್ ಆಗಿದೆ. ಅದಾದಮೇಲೆ ನಿಮಗೆ ಇಲ್ಲಿ ಕೂಲಿಂಗ್ ಸಿಸ್ಟಮ್ ನೋಡ್ತಾ ಇರ್ಬೋದು. ನಾವು ಇದಕ್ಕೆ 3D ಏರ್ ಕೂಲಿಂಗ್ ಸಿಸ್ಟಮ್ ಅಂತ ಹೇಳ್ತೀವಿ. ಇದ್ರ ಇರೋದ್ರಿಂದ ಏನಾಗುತ್ತೆ ಅಂದರೆ ಇಂಜಿನ್ಗೆ ಸಫಿಷಿಯೆಂಟಾಗಿ ಏರ್ ಸಪ್ಲೈ ಆಗುತ್ತೆ, ಸೊ ದಟ್ ಗಾಡಿ ಹೀಟ್ ಆಗೋದಿಲ್ಲ ನಿಮಗೆ. ಅದೇ ಥರ ನೀವು ಪವರ್ ಸ್ಟೇರಿಂಗ್ ನೋಡ್ಬೋದು. ಇದರಲ್ಲೂ ಕೂಡ ನಾವು ಡ್ಯೂಯಲ್ ಆಕ್ಟಿಂಗ್ ಪವರ್ ಸ್ಟೇರಿಂಗ್ ಇನ್ವಾಲ್ವ್ ಮಾಡಿದ್ದೀವಿ. ಸೊ ದಟ್ ಟರ್ನಿಂಗ್ ರೇಡಿಯಸ್ ಏನಿದೆಯಲ್ಲ ಅದು ತುಂಬ ಅತಿ ಕಡಿಮೆ ಚಿಕ್ಕದಾಯ್ದಲ್ಲೂ ಗಾಡಿ ಕಟ್ ಆಗುತ್ತೆ. ಇದು ಬ್ರೇಕ್ ಲೈಟ್ಸ್ ಮತ್ತು ಪಾರ್ಕಿಂಗ್ ಲೈಟ್ ನೀವು ನೋಡ್ತಾ ಇರ್ಬೋದು. ಇದು 3 ಸಿಲಿಂಡರ್ ಇಂಜಿನ್. ರೇಡಿಯೇಟರ್ ನೋಡ್ತಾ ಇರ್ಬೋದು. ಬ್ಯಾಟ್ರಿ ಯಾವ ಥರ ಸ್ಪೇಸ್ ಆಗಿದೆ ಅಂತ ನೋಡ್ತಾ ಇರ್ಬೋದು ನೀವು. ಎಲ್ಲ ಪ್ರೊಟೆಕ್ಟೆಡ್ ಆಗಿದೆ ನಿಮಗೆ. ಅದಾದಮೇಲೆ ಬ್ರೇಕ್ ಸಿಸ್ಟಮ್ ನೋಡ್ತಾ ಇರ್ಬೋದು. ಫ್ಲೆಕ್ಸಿಬಲ್ ಆಗಿದೆ, ಫುಲ್ ಕಂಫರ್ಟಬಲ್ ಆಗಿದೆ. ಅದಾದಮೇಲೆ ನೀವು ಸ್ಟೇರಿಂಗ್ ನೋಡ್ತಾ ಇರ್ಬೋದು. ಟೆಲಿಸ್ಕೋಪಿಕ್ ಅಂತ ಹೇಳ್ತೀವಿ ನಾವು. ಇಟ್ ಕ್ಯಾನ್ ಬಿ ಅಪ್ ಮತ್ತು ಡೌನ್ ಎರಡೂ ಮಾಡ್ಬೋದು. ಅದಾದಮೇಲೆ ನೀವು ಈ ರೀತಿ ಟಿಲ್ಟು ಮಾಡ್ಬೋದು. 2 and 4 ಹಿಂದೆ ಮುಂದೆನೂ ಟಿಲ್ಟ್ ಮಾಡ್ಬೋದು, ಮೇಲೆ ಮತ್ತು ಕೆಳಗೇನೂ ಟಿಲ್ಟ್ ಮಾಡ್ಬೋದು ನೀವು. ಆ ಥರ ಆಪ್ಷನ್ ಕೊಟ್ಟಿದ್ದೀವಿ. ಮತ್ತು ಡಿಜಿಟಲ್ ಕ್ಲಾಕ್ ನೋಡ್ತಾ ಇರ್ಬೋದು. ಇದರಲ್ಲಿ ಹೀಟಿಂಗ್ ಸೆನ್ಸಿಂಗ್ ತೋರಿಸುತ್ತೆ ನಿಮಗೆ. ಎಷ್ಟು ಕಿಲೋಮೀಟರ್ ರನ್ ಆಗುತ್ತೆ ಅನ್ನೋದು ತೋರಿಸುತ್ತೆ. ಯಾವ ಸ್ಪೀಡಲ್ಲಿ ರೇಂಜಲ್ಲಿ ಹೋಗ್ತಾ ಇದೆ ಅಂತಲೂ ತೋರಿಸುತ್ತೆ ನಿಮಗೆ. ಅದಾದಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ನಿಮಗೆ ಗೇರ್ಸ್ ಎಲ್ಲ ತುಂಬ ಕಂಫರ್ಟಬಲ್ ಆಗಿದೆ. ಸೈಡ್ ಶಿಫ್ಟ್ ಗೇರ್ ಇರೋದ್ರಿಂದ ರೈತ ಕಂಫರ್ಟಬಲಾಗಿ ಯೂಸ್ ಮಾಡ್ಬೋದು ನಿಮಗೆ. 950 kg ಲಿಫ್ಟಿಂಗ್ ಕೆಪಾಸಿಟಿ ಇದರಲ್ಲಿ ನಿಮ್ಮ ಕೆಪಬಿಲಿಟಿ ಇದೆ. ಆ್ಯಕ್ಚುಲಿ ನಾವಿಲ್ಲಿ ತೊಗೊಂಬಂದಿರೋದು ನಾನ್ ರೋಬೋಜಾ. ಇದರಲ್ಲಿ ನೋಡ್ತಾ ಇರ್ಬೋದು ನೀವು ಹೈ, ಲೋ ಮತ್ತು ರಿವರ್ಸ್ ಅಂತ ಇದೆ. ನೀವು ಹೈ ಹಾಕಿ 4 ಗೇರ್ಸ್ ಯೂಸ್ ಮಾಡ್ಬೋದು, ಲೋ ಹಾಕಿ 4 ಗೇರ್ಸ್ ಯೂಸ್ ಮಾಡ್ಬೋದು, ರಿವರ್ಸ್ ಹಾಕಿ 4 ಗೇರ್ಸ್ ಯೂಸ್ ಮಾಡ್ಬೋದು. ಅಂದರೆ 8+4 ಗೇರ್ ಬಾಕ್ಸ್ ಅಂತ ಹೇಳ್ತೀವಿ. ಯೂಶಲಿ ಶಟಲ್ ಅಂತ ಬಂದಾಗ ಇದರಲ್ಲಿ 8+8 ಗೇರ್ ಬಾಕ್ಸ್ ಬರುತ್ತೆ. ಅಂದರೆ 8 ಗೇರ್ಸಲ್ಲಿ ಯಾವ ಥರ ಮುಂದೆ ಹೋಗುತ್ತೋ ಅದೇ ಥರ 8 ಗೇರ್ಸಲ್ಲಿ ರಿವರ್ಸ್ ಸ್ಪೀಡಲ್ಲಿ ಹೋಗುತ್ತೆ. ಅದೇ ಸ್ಪೀಡಲ್ಲಿ ಹೋಗುತ್ತೆ. ಅದು ಹೆಲ್ಪ್ ಆಗುತ್ತೆ ಅಂದರೆ ನಿಮಗೆ ಗದ್ದೆಯಲ್ಲಿ ಏನು ಯೂಸ್ ಮಾಡ್ತಾರಲ್ಲ ರೈತರು, ರಿವರ್ಸ್ ಪಡ್ಲಿಂಗ್ ಅಂತ ಮಾಡ್ತಾರೆ. ಅಲ್ಲಿ ಅತಿ ಹೆಚ್ಚಾಗಿ ಅದು ಯೂಸ್ ಮಾಡ್ಲಿಕ್ಕೆ ಇಷ್ಟಪಡ್ತಾರೆ.